ಹೆಲೋ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೈಗೆ ಕಂಕಣನ ಕಟ್ಕೊಂಡು ಅಮ್ಮನವರ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಆ ಕಂಕಣನ ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾ? ವ್ರತದ ದಾರ ಬೇರೆ, ಕಂಕಣ ಬೇರೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ಸೊ ವ್ರತ ಅಂತ ಅಂದರೆ ನಾವು ಉಪವಾಸ ಇದ್ದೆಲ್ಲ ಮಾಡ್ತೀವಲ್ಲ, ಹಾಗಿದ್ರೂ ಇದೇ ರೀತಿ ಕಂಕಣ ಮಾಡ್ಕೊಬೇಕು. ವ್ರತ ಮಾಡಿದ್ರು ಇದೇ ರೀತಿ ಕಂಕಣ ಮಾಡ್ಕೊಬೇಕು. ಅದು ಯಾವ ರೀತಿ ಕಂಕಣ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಕಂಕಣನ ಮಾಡಿ ಯಾರು ತಾಯಿನ ಪ್ರತಿಷ್ಠಾಪನೆ ಮಾಡ್ತಾರೋ ಅವ್ರ ಕೈಯಲ್ಲಿ ಕಟ್ಟಲೇಬೇಕು. ಹಂಗೆ ಕಟ್ಟೋದ್ರಿಂದನೇ ನಾವೇನು ಪೂಜೆ ಮಾಡ್ತೀವಿ ಅದು ಫಲಿಸೋದು. ಇದೆಲ್ಲ ಬಂದ್ಬಿಟ್ಟು ನಾವು ನಾರ್ಮಲಾಗಿ ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಕಂಕಣ ಅಂತ ಕಟ್ಕೊತೀವಲ್ವ, ಅದು ಇದು ಹೂವಿಂದ ಕಟ್ಕೊಳ್ಳೋದು. ಆದರೆ ವರಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಕಂಕಣ ಕಟ್ಕೊಳ್ಳೋ ರೀತಿಯೇ ಬೇರೆ ಥರ ಇರುತ್ತೆ. ಅದು ಮುಖ್ಯವಾಗಿ ಯಾವ ರೀತಿ ಅಂದರೆ ಅರ್ಶಿಣದ ಕೊಂಬಿನಿಂದ ನಾವು ಕಂಕಣನ ಮಾಡಿ ಕಟ್ಕೊಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ ನಾನು ನಿಮಗೆ ಬೇಕು ಅಂತಂದರೆ ಹೇಳಿ, ನಾನು ಕಮೆಂಟ್ ಹಾಕಿ ನಾನು ಅದನ್ನ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಆದರೆ ಈಗ ಹೇಳ್ತೀನಿ, ಅದನ್ನ ನೀವು ತಪ್ಪದೆ ಪಾಲಿಸಬೇಕಾಗುತ್ತೆ. ಮುಖ್ಯವಾಗಿ ನನ್ನ ಕೈಯಲ್ಲಿರೋದು ಬಂದು ಅರ್ಶಿಣ ಕೊಂಬಿಂದು ಕಂಕಣ, ಮತ್ತು ನನ್ನ ಹಸ್ಬೆಂಡ್ ಕೈಯಲ್ಲಿರೋದು ಬಂದು ನಾರ್ಮಲಾಗಿ ವಿಳೆದೆಲೆ ಮತ್ತು ಹೂವಿನ ಕಂಕಣ. ನನ್ನ ಪಾಪದು ಬರೀ ಹೂವಿನ ಕಂಕಣ ಇದೆ. ಸೊ ಇದೇ ರೀತಿಯೇ ನಾವು ಕಂಕಣನ ಮಾಡಿ ಕೈಗೆ ಕಟ್ಕೊಬೇಕು. 9 ಎಳೆ ದಾರ ತೊಗೊಬೇಕು. 9 ಎಳೆ ದಾರದಲ್ಲಿ ಮಧ್ಯದಲ್ಲಿ ಅರ್ಶಿಣ ಕೊಂಬು ಮತ್ತು ವಿಳೆದೆಲೆ ಇದೇ ರೀತಿ ಮಡಚಿ ಇಟ್ಕೊಂಡು ಮಧ್ಯದಲ್ಲಿ ಒಂದು ಗಂಟು ಹಾಕಬೇಕು. ಇನ್ನು ಉಳಿದಿರೋ ಆ ಕಡೆ ದಾರದಲ್ಲಿ ಆ ಕಡೆ 4 ಗಂಟು, ಈ ಕಡೆ 4 ಗಂಟನ್ನು ಹಾಕಬೇಕು. ಒಟ್ಟು 9 ಗಂಟು ಹಾಕಬೇಕು. 9 ಎಳೆ ದಾರ ತೊಗೊಬೇಕು. ಯಾವುದೇ ರೀತಿ ದಾರ ಆದರೂ ಪರವಾಗಿಲ್ಲ, ಹೂವು ಕಟ್ಟೋ ದಾರ ಆಗುತ್ತಲ್ಲ ಅದಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ನಾವು ಕಂಕಣ ಮಾಡ್ಕೊಬೇಕಾದ್ರೆ ಇದನ್ನ ಪಾಲಿಸಲೇಬೇಕು. ಒಟ್ಟು 9 ಗಂಟನ್ನು ಹಾಕ್ಕೊಂಡು 9 ಎಳೆ ದಾರದಲ್ಲಿ ಅರ್ಶಿಣ ಕೊಂಬನ್ನ ಕಟ್ಟಿ ವಿಳೆದೆಲೆ ಕೆಳಗಡೆ ಇಟ್ಟು ಅದ್ರ ಮೇಲೆ ಒಂದು ಗಂಟು ಹಾಕಿ ಈ ರೀತಿ ಕಟ್ಕೊಂಡು ಆಮೇಲೆ ನಾವು ಅಮ್ಮನವ್ರಿಗೆ ಪ್ರತಿಷ್ಠಾಪನೆ ಮಾಡಬೇಕು. ವರಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮರೀದೇನೆ ಅಮ್ಮನವ್ರಿಗೂ ಕೂಡ ಕಂಕಣನ ಕಟ್ಟಬೇಕು. ಇದೇನಾದರೂ ನಿಮಗೆ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ವರಲಕ್ಷ್ಮಿನ ಮಿಸ್ ಮಾಡ್ದೇ ಅಮ್ಮನವ್ರಿಗೂ ಕಂಕಣ ಕಟ್ಟಿ ಈ ರೀತಿ ಕಂಕಣ ನೀವು ಕಟ್ಕೊಳ್ಳಿ. ಈ ರೀತಿ ಕಂಕಣ ಕಟ್ಕೊಳ್ಳೋದ್ರಿಂದ ನೀವು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಮ್ಮನವ್ರ ಹತ್ರ ಕೋರಿಕೆನ ಕೋರ್ಕೊಂಡಿರ್ತೀರೋ ಅದು ನೆರವೇರುತ್ತೆ ಅನ್ನೋದೇ ವಾಡಿಕೆ.